ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ಕಾಲೇಜಿಂದ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದೆ ರೀ. ಯಾಕೆ ಬಂದಂದ್ರೆ ಸ್ವಲ್ಪ ಹೊಟ್ಟೆನೂ ಸಾತೈತ್ರಿ ನನಗೆ, ಹಾಗಾಗಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ ರೀ. ಇವಾಗ ಎದ್ದೇನು ರೀ, ಇವಾಗ ಕೆಳಗೆ ಹೋಗೋಣ್ರಿ. ಇಲ್ಲಿ ನೋಡ್ರಿ ಅರಿ ಪರ್ಷ ಇಬ್ರು ಅಕ್ಕ ತಂಗಿ ಕೂಡಿ ಬಾಂಡೆ ತಿಕ್ಕಕತ್ತಾರೆ. ಬಾಂಡೆ ಭಾಳ ಇದ್ದು ಕಡಿಮೆ ಅಗದಿ ಕಡಿಮೆ ಅಂತ್ರಿ. 4 ಅದಾವಂತ್ರಿ ಅವು. ಮತ್ತೆ ನೀವು ತರ್ಬೇಕಂದ್ರೆ ಒಳಗಿಲ್ ತಗೋರಿ. ಬಾ ಏನು ಕಾಮಿಡಿ ಮಾಡ್ತೀಯಾರಿಪ್ಪ ನೀನು? ಏನು ರೇಷನಿಂಗ್ ಇಲ್ಲ, ನಾನು ಮಾಡ್ಕೊಂಡು ಹೋಗಕ್ಕೆ. ಇವ ಏನು ರೇಷನ್ ಅಂತಿಬಿಡ ನೀನು? ಎಲ್ಲ ಐತಿ ಹಿಟ್ಟಿಲ್ಲ, ಏನು ಮಾಡ್ಕೊಂಡು ಹೋಗ್ಬೇಕು? ಚಪಾತಿ ಇಟ್ಕೊಂಬರ್ತೀನಿ ಅಂತ. ಬೆಳಿಗ್ಗೆ ಅದನ್ನ ಮಾಡ್ಕೊಳ್ಳೇನ? ಮಾಡ್ಲೇ? ಮಾಡಿಂತ ಎಬ್ಬಸ್ ನಮ್ಗೆ ಜಲ್ದಿನ ಹಂಗದ. ಹಾಂ, ಯಾಕಂದ್ರೆ ಎಲ್ಲರೂ ಕಮೆಂಟ್ ಮಾಡಕತ್ತಾರ ನಂಗೆ ನೀವು ಅದು ಮಾಡ್ಕೊಡ್ರಿ ಅಂತಂದು. ಅದಕ್ಕೆ ಮತ್ತೊಬ್ರು ಮಾಡತ್ತಾರ ಆಕೆ ಚಲೋ ಇದು ಮಾಡ್ಕೊಂಡು ಹೋಗ್ಕಳ, ಆಕೆ ಮಾಡ್ತಾಳೆ ರೆಸಿಪಿ ಬೇಕಾದಂಗೆ ಮಾಡ್ಕೊಂಡು ಹೋಗ್ಕಳ ಅಂತೇಳಿ. ಮಾಡ್ಕೊಂತ ಆಕೆ ನಾವು ಮಾಡಿದ್ದು ಸೇರ್ಕೊಂಡು ಬರಂಗಿಲ್ಲ ತನಗೆ, ಸ್ನಾನ ಮಾಡ್ಕೊಂಡು ಹೋಗಿರ್ತಾ. ಹ್ಞೂ, ಒಂದಿನ 2 ರೊಟ್ಟಿ ಮಾಡ್ಕೊಂಡು ಹೋಗು. ಕೇಳಿದೆ ನರ್ಸಿಯ? ಹ್ಞೂ, ಚಪಾತಿ ಚಿಕನ್ ಪಲ್ಯ ಕಟ್ಕೊಂಡು ರೈಸ್ ಚಿಕನ್ ಪಲ್ಯ ಕಟ್ಕೊಂಡು ಹೋಗಿದ್ದೆ. ನೋಡ್ಬೋದು ರೀ ನಾವು ಎಷ್ಟು ಮಾಡಿ ತಿಕ್ಕೊಂಡು ಬಂದೀವಿ ಅಂತಂದು. ಇಲ್ಲದಾವ ಇನ್ನಾಕಿ ಹೊರಗೆ ತಿಕ್ಕಾತಾಳ. ನಾವು 6 ಗಂಟೆಗೆ ಹೋಗಿದ್ವಿ ರೀ, 7:30 ಮತ್ತು 8 ಗಂಟೆ ಆಗೋಂತ್ರಿ. ಅಷ್ಟು ಗಂಟೆಗೆ ವಾಪಸ್ ಬಂದೆ ನೋಡ್ರಿ. ಇಷ್ಟು ಭಾಂಡೆ ತಿಕ್ಕೊಂಡು ಬಂದೇವು ನಾವು. ಮತ್ತು ನನಗೆ ಭಾಳ ಜನ ಕಮೆಂಟ್ ಮಾಡತ್ತಿದ್ರಿ ಮ್ಯಾಗಿ ಅಷ್ಟು ತಿನ್ನಬಾರ್ದು, ಅನ್ಹೆಲ್ದಿ ಅದ ಅಂತೆಲ್ಲ ಹೇಳಿ. ಸೊ ಯಾವಾಗಾದರೂ ಒಂದು ಸಲ ತಿಂದರೆ ಏನೂ ಆಗೋಲ್ಲ ಅಂತ ನನಗೆ ಅನ್ಸುತ್ತೆ ರೀ. ಯಾಕಪ್ಪ ಅಂತಂದ್ರೆ ನಾವು ವಾರದಾಗ ಒಂದು ಸಲನೂ ತಿನ್ನಲ್ಲ ರೀ. ನಾವು 2 ವಾರದೊಳಗೆ ಒಂದು ಸಲ ಹಾಗೆಲ್ಲ ತಿಂತಿರ್ತೇವೆ ರೀ. ಹಾಗಾಗಿ ನಾವು ಮ್ಯಾಗಿ ಅಂದ್ರೆ ಅದ್ರೊಳಗೆ ಎಷ್ಟು ವೆಜಿಟೇಬಲ್ಸ್ ಹಾಕಿದ್ರು ಅದು ಅನ್ಹೆಲ್ದಿನ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಿ. ಆದರೆ ನಾವು ಜಾಸ್ತಿ ತಿನ್ನಲ್ಲ ರೀ, ಯಾವಾಗಾದರೂ ಒಂದೊಂದು ಸಲ ಅಷ್ಟೇ ತಿಂತಿರ್ತೇವೆ ರೀ. ಮತ್ತು ನಾವು ಹೋಗಿ ಭಾಂಡೆ ತಿಕ್ಕೊಂಡು ಬಂದ್ವಿ ರೀ. ಭಾಂಡೆ ತಿಕ್ಕೊಂಡ್ಕಿಂತ ಫಸ್ಟ್ ನಾನು ಹೋಮ್ವರ್ಕ್ ಮಾಡಿದ್ದಾರೆ, ಅಂದರೆ ಇಂಗ್ಲೀಷ್ ಸರ್ ಅಷ್ಟೇ ಕೊಟ್ಟಿದ್ರೆ ಅದನ್ನು ಹೋಮ್ವರ್ಕ್ ಮಾಡಿದೆ ರೀ. ಮತ್ತು ಬುಕ್ ಕಮ್ಮಿ ಬೀಳತ್ತವ್ರಿಪ್ಪ ಅಂದ್ರೆ ನಾನು ಹೋದ್ಸಲ 6 ತೊಗೊಂಡು ಬಂದಿದ್ದೆ ರೀ. ಲಾಂಗ್ ಬುಕ್, ಆಮೇಲೆ ಮತ್ತು ಲಾಂಗ್ ಬುಕ್ಕ ಬೇಕಾಗ್ಯಾವ್ರಿ ಇನ್ನೊಂದೆರಡು, ಅದನ್ನು ತೊಗೊಂಡು ಬರ್ಬೇಕು. ರಾತ್ರಿ ಅಂತೂ ಹೋಗಲ್ಲ ರೀ ಪ್ಯಾಕ್ ಅಂತಂದ್ರೆ. ನಿಮ್ಗೆ ಗೊತ್ತೈತಿ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬಂದೀವಿ ನಾವು ಅಂತಂದ್ರೆ ಅಷ್ಟು ಗದ್ದಲ ಇತ್ತು. ಸಂಜೆಗೆ ಅಂದ್ರೆ ಅಷ್ಟು ಗದ್ದಲ ಇರ್ತೈತೆ ರೀ. ಹಾಗಾಗಿ ಸಂಜೆಗೆ ಹೋಗಲ್ಲ, ಸ್ಕೂಲಿಗೆ ಹೋಗೋಬೇಕಾದ್ರೆ ಹೋಗಿ ತೊಗೊಂಡು ಹೋಗ್ತೀನಿ ರೀ. ನಾಳೆ ಏನಾದರೂ ಮಾಡ್ಕೊಂಡು ಹೋಗೋಕೆ, ಟಿಫಿನ್ ಬಾಕ್ಸ್ ಕಟ್ಕೊಂಡು ಹೋಗೋಕೆ ಏನೂ ಇಲ್ಲ ಅಂದರೆ ರೇಷನ್. ಹಾಗಾಗಿ ಇವಾಗ ನಾನು ಮತ್ತು ಆಪ ಹೋಗಿ ಚಪಾತಿ ಹಿಟ್ಟು ಮತ್ತು ಏನಾದರೂ ತೊಗೊಂಡು ಬರೋಕೆ ಹೋಗತ್ತೀವಿ ರೀ. ನಾನು ಮತ್ತು ಆಪ ಹೋಗತ್ತೀವಿ ರೀ. ಇಲ್ಲೇ ಸೂಪರ್ ಮಾರ್ಕೆಟ್ ಐತ್ರಿ, ಅಲ್ಲಿ ಹೋಗೋಣ. ಸೂಪರ್ ಮಾರ್ಕೆಟ್ಗೆ ಹೋಗೋಣಲ್ಲ. ಮತ್ತೆಲ್ಲ ನಾನು ಪಾಟೀಲ್ ಅಂಗಡಿಗೆ ಹೋಗೋಣ ಅಂತ ಮಾಡಿದೆ. ನಾವಿವಾಗ ಇಲ್ಲೇ ತತ್ತಿ ಮತ್ತು ಅದನ್ನೆಲ್ಲ ತೊಗೊಂಡ್ವಿ ರೀ. ಇವಾಗ ಹೋಗತ್ತೀವಿ ನಾವು. ಮತ್ತು ನಾವಿಲ್ಲಿ ಇಬ್ಬರು ಒಂದೊಂದು ಚಾಕೋಪೈ ತೊಗೊಂಡಿದ್ದೀವಿ ರೀ, ಅದನ್ನು ತಿನ್ಕೊಂಡು ಹೋಗತ್ತೀವಿ ಇವಾಗ. ಹರ್ಷಿಯ ಕಡ್ಲಿ ನೆನೆ ಹಾಕಾಕತ್ತೇವ. ಅವು ಒಂದು ಸ್ವಲ್ಪ ನೋಡ್ಬೇಕು ನೋಡೋದ್ರಾಗ ಸಾಕು ಬಿಡು. ಎಷ್ಟು ಹಾಕಾಕತ್ತಿ? ಇರ್ಲಿ. ಚಪಾತಿ ಪಲ್ಯ, ಕಡ್ಡಿ ಕಾಳು ಪಲ್ಯ ನಾಳೆ. ಚಪಾತಿ ಪಲ್ಯ ಒಂದಿನ ಪರೋಟ ಮಾಡ್ಕೊಂಡು ಹೋಗ್ಬೇಕು. ನಿನ್ನೆ ಮಾಡ್ಕೊಂಡು ಹೋಗತ್ತಿದ್ಯಾ? ಅಯ್ಯೋ, ಒಂದಿಲ್ಲ ಈಗ. ನಾನು ನಿನ್ನೆ ಎಲ್ಲ ತರಕಾರಿ ತೊಗೊಂಡಿನಿ, ಆಲೂಗಡ್ಡೆ ಒಂದೇನಪ್ಪ ಇಲ್ಲ ಅದಾವ ಅಂತ ಬಿಟ್ಟು ಬಂದ್ಬಿಡುವ ನಾನು. ಹಂಗಾದ ನಂದು ಪರಿಸ್ಥಿತಿ. ಹೋಗಿ ಚಪಾತಿ ಇಟ್ಟು ಏನೇನು ಬೇಕಾಯ್ದು ತೊಗೊಂಬಂದಾಡ್ರಿ. ನಾನು ಕಡ್ಲಿ ನೆನೆ ಇಟ್ಟರಿ. ನಾನು ಬೆಳಿಗ್ಗೆ ಕಡ್ಲಿ ಕಾಳು ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡು ಹೋಗ್ತೇನೆ ರೀ. ಇವಾಗ ಅದನ್ನೆಲ್ಲ ಮಾಡಿಟ್ಟು ಬಂದಲ್ರಿ. ಇವಾಗ ನಾಳೆ ಬೆಳಗ್ಗೆ ಹೇಳ್ತೇನೆ ರೀ ಜಲ್ದಿ. ಹಾಗಾಗಿ ಇವಾಗ ಮಕ್ಕೊಳತ್ತೀನಿ ರೀ. ನಾನು 9 ಗಂಟೆಗನ ಮಕ್ಕೊಂದೇನಿ ರೀ ಇವಾಗ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ಸ್. ನೋಡ್ರಿಪ್ಪ ಇವಾಗ ಟೈಮ್ ಆದ್ರಿ. ನಾನು ಯಾವ್ದು ಬಂದೆ, ಇವಾಗ ಹೋಗಿ ಜಲ್ದಿ ಅಡುಗೆನೂ ಮಾಡ್ಕೊಂಡ್ರಿ. ಯಾಕಪ್ಪ ಅಂತಂದ್ರೆ ಮತ್ತೆ ಟೈಮ್ ಆಗಿಬಿಡ್ತಿದ್ರಿ. ಚಪಾತಿ ಮತ್ತು ಪಲ್ಯನ ಮಾಡ್ಕೋಬೇಕಲ್ರಿ ಇವತ್ತು, ಹಾಗಾಗಿ ರೀ. ನೆನೆ ಇಟ್ಟಿದ್ನಲ್ರಿ ಕಾಳು, ನೋಡ್ಬೋದು ರೀ ನೆಂದ. ಇವಾಗ ಇವನ್ನ ಕುದಿಸ್ಕೊಂಡ್ಬಿಡೋಣ್ರಿ ಕುಕ್ಕರ್ನೊಳಗೆ ಹಾಕ್ಕೊಂಡು.
ಇದನ್ನು ಫಸ್ಟ್ ತೊಳೆದು ಇದ್ರೊಳಗೆ ಹಾಕ್ತೇನೆ ರೀ. ಒಂದು 7-8 ಸೀಟಿ ಆಗ್ಬೇಕಂತ್ರಿ. ಮಮ್ಮಿ ಇಲ್ಲೆಲ್ಲ ಹೇಳಿದ್ರೆ ಕುದಿಯೋದಿಲ್ಲ ಜಲ್ದಿ, 7-8 ಸೀಟಿ ಮಾಡಿಸೋಣ ಅಂತಂದು. ಹಾಗಾಗಿ ಇವಾಗ 7-8 ಸೀಟಿ ಮಾಡಿಸ್ತೀನಿ ರೀ ಇವನು. ಒಳಗೆ ನಾ ತೊಳೆದು ಹಾಕೊಂಡೆ ರೀ. ಇವಾಗ ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು 7-8 ಸೀಟಿ ಮಾಡಿಸ್ಕೊಂಡು ಬಿಡೋಣ ರೀ. ಈ ಸೈಡ ಕಡ್ಲಿ ಕುದಿಯಾಕೆ ಇಟ್ಟೇನಿ ರೀ. ಮತ್ತು ಈ ಸೈಡ್ ಚಪಾತಿ ಹಿಟ್ಟು ನಾದ್ಕೊಳತ್ತೇನೆ ರೀ. ನಾನಂತೂ ಇಲ್ಲಿ ಚಪಾತಿ ಹಿಟ್ಟು ನಾದಿದ್ದೆ ರೀ. ಅದನ್ನು ಕುದಿಯಾತೈತಿ. ಕುದಿಯೋವರೆಗೂ ಅದಕ್ಕೆ ಏನೇನು ಬೇಕಲ್ಲ ತರಕಾರಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ನೋಡ್ರಿ. ಮತ್ತು ನನ್ನಂತೂ ಡೈಲಿ ರೂಟೀನ್ ಅಂತೂ ಇದಾಗ್ಬಿಟ್ಟೈತ್ರಿಪ್ಪ. ಬರೋದು ಜಲ್ದಿ, ಅದು ಬರೋದು, ಟಿಫಿನ್ ಎಲ್ಲ ಮಾಡ್ಕೊಳ್ಳೋದು, ಎಲ್ಲ ಫ್ರೆಶ್ ಅಪ್ ಆಗೋದು, ಆಮೇಲೆ ಮತ್ತು ಕಾಲೇಜಿಗೆ ಹೋಗೋದು. 3 ಗಂಟೆಗೆ ಬಂದು ಮತ್ತು ಸ್ವಲ್ಪ ಹೊತ್ತು ಮಕ್ಕೊತೇನೆ ರೀ. ಇಲ್ಲತ್ತಂದ್ರೆ ಹೋಮ್ವರ್ಕ್ ಏನಾದರೂ ಕೊಟ್ಟಿದ್ರಪ್ಪ ಅಂತಂದ್ರೆ, ವರ್ಕ್ ಏನಾದರೂ ಕೊಟ್ಟಿದ್ರು ಅಂದ್ರೆ ಅದನ್ನು ಮಾಡ್ಕೊಂಡು ಕೊಂಡ್ಬಿಡ್ತೇನೆ ರೀ. ಹಿಂಗೆ ಹೋಗ್ಕೊಂಡ್ಬಿಟ್ಟೈತೆ ರೀ. ಒಂದು ಸಂಡೇ ಅಷ್ಟು ಲೇಟಾಗಿ ಹೇಳ್ತೇನೆ ರೀ ನಾನು. ಇಲ್ಲತ್ತಂದ್ರೆ ಡೈಲಿ ರೂಟೀನ್ ಅಂತ ನಂದು ಆಗ್ಬಿಟ್ಟೈತೆ ರೀ. ನಾನೆಲ್ಲ ಪಲ್ಯಗೆ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಂಡೆ ರೀ. ಇಲ್ಲಿ ಇನ್ನೊಂದು ಸೀಟಿ ಆತಂದ್ರೆ ಬಂದ್ ಮಾಡಿಬಿಡ್ತೀನಿ ರೀ. ಅಂದರೆ ಇವಾಗ 6-7 ಆಗ್ಯಾವ್ರಿ. ಇನ್ನೊಂದು ಆತಂದ್ರೆ ಬಂದ್ ಮಾಡಿಬಿಡ್ತೀನಿ ರೀ. ತರ್ತೇನೆ ರೀ ನಾನು ಇದನ್ನು. ಕುದ್ದಾವ ಅನ್ಸುತ್ತೆ ರೀ. ಇವಾಗ ಕುದ್ಯಾವ್ರಿ. ಆ ಥರ ಇನ್ನೂ ಹಂಗೆ ಅದಾವ ಸ್ವಲ್ಪ. ಹಾಗಾಗಿ ಇನ್ನೊಂದು 2 ಸೀಟಿ ಮಾಡಿಸ್ತೀನಿ ರೀ ಇದನ್ನು. ಟೈಮ್ ಅಂತೂ 7:30 ಆಗೈತೆ ರೀ. ಅಂದ್ರೆ ಜಲ್ದಿ ಮಾಡಿಸ್ಬಿಡ್ತೇನೆ ರೀ. ಇನ್ನೊಂದು 2 ಸೀಟಿ ಆತಂದ್ರೆ ಕರೆಕ್ಟಾಗಿ ಕುದೀತಾವೆ ರೀ. ಈ ಸೈಡ್ ಇನ್ನೊಂದು 2 ಸೀಟಿ ಆಗೋ ತನಕ ನಾನು ಪಲ್ಯಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ. ಒಂದು ಬಾಳ್ಗೆ ಇಟ್ಟೇನೆ ರೀ. ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ ಇವಾಗ. ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕೇನಿ ರೀ. ಅದ್ರೊಳಗೆ ಇವನ್ನೆಲ್ಲ ಮಸಾಲೆ ಹಾಕೊಂಡೆ ನೋಡಿರಿ. ಪಲಾವ್ ಎಲೆನ ಆ ರೀತಿ ಮುರಿದು ಹಾಕೊಂಡೇನಿ ರೀ. ಮತ್ತು ಇದಕ್ಕೆ ಏನಂತಾರೆ ಗೊತ್ತಿಲ್ಲ ರೀ ನನಗೆ. ಇದಕ್ಕೆ ಹೂವಿಂದ ಏನೈತಿ ಲವಂಗ ಮತ್ತು ಏಲಕ್ಕಿ ಅದನ್ನು ಹಾಕೊಂಡೇನಿ ರೀ. ಮತ್ತು ಇದ್ರೊಳಗೆ ಸ್ವಲ್ಪ ಜೀರಿಗೆನೂ ಹಾಕೊಂಡ್ಬಿಡೋಣ ರೀ. ಮತ್ತು ಇದ್ರೊಳಗೆ ಉಳ್ಳಾಗಡ್ಡೆ ಹಾಕೊಂಡ್ಬಿಡೋಣ ರೀ. ಇವಾಗ ಉಳ್ಳಾಗಡ್ಡೆ ಎಲ್ಲ ಸಾಫ್ಟ್ ಆಗೋವರೆಗಡೆನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ರೀ. ಮತ್ತು ಇದ್ರೊಳಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ರೀ. ಇದ್ರೊಳಗೆ ಸ್ವಲ್ಪ ಟಮಾಟೆ ಹಾಕೊಳ್ಳೋಣ ರೀ. ಇವಾಗ ಸ್ವಲ್ಪ ಕೊತ್ತಂಬರಿನೂ ಹಾಕೊಳ್ಳೋಣ ರೀ. ಎಲ್ಲ ಚಲೋದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನಾನು ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಳತ್ತೇನೆ ರೀ. ಯಾಕಪ್ಪ ಅಂತಂದ್ರೆ ನಮ್ಮ ತರಕಾರಿ ಜಲ್ದಿ ಸಾಫ್ಟ್ ಆಗಲಿ ಅಂತಂದ್ರಿ. ಇವು ಕುದ್ದಾವ್ರಿ. ಇದ್ರೊಳಗೆ ನೀರಿಲ್ಲ ಹಾಕೇನಪ್ಪ ನಾನು. ಯಾಕಪ್ಪ ಅಂತಂದ್ರೆ ನಾನು ಸ್ವಲ್ಪ ಇದನ್ನು ಮ್ಯಾಶ್ ಮಾಡ್ಕೊಳತ್ತೇನೆ ರೀ. ಇಲ್ಲತ್ತಂದ್ರೆ ಕಾಳು ಬರ್ತಾವೆ ರೀ. ಅದ್ರೊಳಗೆ ಮಸಾಲೆದ ಫ್ಲೇವರ್ ಇರೋಲ್ಲ, ಸಪ್ ಹತ್ತತ್ತಲ್ಲ ರೀ. ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಮಸಾಲೆ ಒಳಗೆ ಹೋಗಿರ್ತೈತೆ ರೀ. ಟೇಸ್ಟಿನೂ ಆಗುತ್ತೆ ರೀ. ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಡೋಣ ರೀ. ಭಾಳ ಇಲ್ಲ ರೀ, ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ರೀ. ನಾನು ಈ ರೀತಿ ಮ್ಯಾಶ್ ಮಾಡ್ಕೊಂಡೆ ರೀ. ಇವಾಗ ಇವನು ಇದ್ರೊಳಗೆ ಹಾಕೊಂಡ್ಬಿಡೋಣ. ಇದ್ರೊಳಗೆ ಸ್ವಲ್ಪ ಅರಿಶಿನದ ಪುಡಿ, ಒಣ ಖಾರ ಹಾಕತ್ತೀನಿ ರೀ. ಒಣ ಖಾರ, ಗರಂ ಮಸಾಲ ಅದನ್ನು ಹಾಕೊಂಡ್ಬಿಡೋಣ ರೀ ಇದ್ರೊಳಗೆ. ಇವಾಗ ಅರಿಶಿನದ ಪುಡಿ, ಒಣ ಖಾರ, ಗರಂ ಮಸಾಲ, ಧನಿಯಾ ಪೌಡ್ರ್ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕೊಂಡೆ ರೀ. ಇವಾಗ ಇವನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ರಿ ಯಾವ ರೀತಿ ಕಾಣಿಸತ್ತೆ ಅಂತ. ಇವಾಗ ಇದ್ರೊಳಗೆ ಸ್ವಲ್ಪ ನೀರು ಹಾಕೊಳ್ಳೋಣ ರೀ. ನಾವಿಲ್ಲೇನು ತೆಗ್ದಿದ್ವಲ್ಲ ಇದ ನೀರು ಸ್ವಲ್ಪ ಹಾಕೊಂಡ್ಬಿಡೋಣ ರೀ. ಬಿಸೈತ್ರಿ ಪಲ್ಯ. ಸ್ವಲ್ಪ ಹಾಕೊಳ್ಳೋಣ ರೀ. ಇವಾಗ ಇದು ಕುದಿಯೋ ತನಕ ಇರೋಣ ರೀ. ನಾವು ಇದು ಕುದೀತಪ್ಪ ಅಂತಂದ್ರೆ ಈ ಸೈಡ ಚಪಾತಿ ಮಾಡ್ಕೊಂಡ್ಬಿಡ್ತೇನೆ ರೀ. ಇವಾಗ ನಾನು ಜಲ್ದಿ ಟೈಮು ಆಗೈತೆ ರೀ. 8 ಗಂಟೆ ಆಯ್ತು ರೀ. ಹಾಗಾಗಿ ಜಲ್ದಿ ಚಪಾತಿನೂ ಮಾಡ್ಕೊಂಡ್ಬಿಡ್ತೀನಿ ರೀ. ನಮ್ದಿಲ್ಲ ಕಡ್ಲಿಕಾಳು ಪಲ್ಯ ರೆಡಿ ಆಯ್ತು ರೀ. ಇವಾಗ ಬಂದ್ ಮಾಡ್ಕೊಂಡ್ಬಿಡೋಣ ರೀ ಗ್ಯಾಸ್. ಮತ್ತು ಈ ಸೈಡ್ ಜಲ್ದಿ ಚಪಾತಿ ಮಾಡ್ಕೊಬೇಕು. ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಚಪಾತಿ ಮಾಡ್ತೀನಿ ರೀ. ಚಪಾತಿಗೆ ರೆಡಿ ಮಾಡ್ಕೊಂಡೇನಿ ನಾನು. ಇವಾಗ ಜಲ್ದಿ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ರೀ.
ಈ ಬುಕ್ಕೆಲ್ಲ ಒಂಥರ ಆಗಿದ್ವು ರೀ. ಹಾಗಾಗಿ ಇವಾಗ ಇವನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳತ್ತೀನಿ ರೀ. ನಾನು ಇನ್ನು ಚಪಾತಿ ಅಲ್ಲೇ ಮಾಡೋದು ಬಿಟ್ಟು ಬಂದೀನಿ ರೀ ಇಲ್ಲೇ. ಟೆಕ್ಸ್ಟ್ ಬುಕ್ ಅವನ್ನೆಲ್ಲ ಕರೆಕ್ಟಾಗಿ ಇಟ್ಕೋಬೇಕಲ್ರಿ, ಹಾಗಾಗಿ ಇವನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳತ್ತೀನಿ ರೀ. ಇವಾಗ ನಾನು ಯಾವ್ಯಾವ ಬೇಕು ಅವನ್ನಷ್ಟೇ ಇಟ್ಕೊಳತ್ತೀನಿ ರೀ. ಬ್ಯಾಗ್ ಅಂತೂ ಫುಲ್ ವಜ್ಜಾಗಿಬಿಟ್ಟೈತೆ ರೀ. ಇಲ್ಲಿ ನನ್ನ ನೋಟ್ಸ್ ರೀ, ಆಮೇಲೆ ಮತ್ತು ಟೆಕ್ಸ್ಟ್ ಬುಕ್ಸ್ ಅವನ್ನಷ್ಟೇ ಇಟ್ಕೊಳತ್ತೀನಿ ರೀ ನಾನು. ಚಪಾತಿ ಅರ್ಧಕ್ಕೆ ಬಿಟ್ಟು ಹೋಗಿದ್ದೆ ರೀ ನಾನು. ಇವಾಗ ಮತ್ತೆ ಚಪಾತಿ ಮಾಡ್ಕೊಂಡ್ರಿ. ಇನ್ನೊಂದು 2 ಅದಾವೆ, ಅವ್ನು ಜಲ್ದಿ ಮಾಡ್ಕೊಂಡ್ರಿ ಇವಾಗಂತೂ ಇಲ್ಲೇ ಚಪಾತಿ ಎಲ್ಲ ನಾನು ಬೇಯಿಸ್ಕೊಂಡೆ ರೀ. ಇವಾಗ ಜಲ್ದಿ ಡಬ್ಬಿ ಕಟ್ಕೊಂಡ್ರಿ. ಡಬ್ಬಿ ತೊಗೊಂಡೆ ರೀ. ಇವಾಗ ಪಲ್ಯ ಹಾಕೊಳ್ಳಿ. ನೋಡ್ಬೋದು ಇಲ್ಲಿ ಎಷ್ಟು ಚಲೋ ಸ್ಮೆಲ್ ಬರತ್ತಂದ್ರೆ ಇದ್ರದ್ದು ಸಖತ್ತಾಗೈತೆ ರೀ ಪಲ್ಯ ಅಂತೂ. ಇದ್ರೊಳಗೆ ಚಪಾತಿ ಕಟ್ಕೊತೇನೆ ರೀ ನಾನು. ಅಂದರೆ ಸ್ವಲ್ಪ ಬಿಸಿ ಇರ್ತಾವೆ ರೀ ಚಪಾತಿ. ಒಂದೊಂದ್ಸಲ ನೀರು ಬಿಡ್ತಾವಲ್ಲ ರೀ, ಆ ರೀತಿ ಆಗಲ್ಲ ರೀ ಇದ್ರೊಳಗೆ. ಅದಕ್ಕೆ ನಾನು ಇದ್ರೊಳಗೆ ಚಪಾತಿ ಏನಾದರೂ ಇತ್ತಂದ್ರೆ ಇದ್ರೊಳಗೆ ಕಟ್ಕೊತೀನಿ ರೀ. ಡಬ್ಬ ರೆಡಿ ಆಯ್ತು ಇವಾಗ. ನಾನಿಲ್ಲೇ ರೆಡಿನೂ ಆದೆ ರೀ, ಮತ್ತು ಸಾನ್ಯನೂ ಬಂತು. ಇವಾಗ ನಾವು ಕಾಲೇಜಿಗೆ ಹೋಗತ್ತೀವಿ ರೀ. ಮತ್ತು ನಿಮಗೇನಾದರೂ ನಾನು ಮಾಡಿದಂಥ ವ್ಲಾಗ್ ಮತ್ತು ನಾನು ಮಾಡಿದಂಥ ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.